ಲಕ್ಷ್ಮಕ್ಕ ಟಿವಿ ನೋಡ್ದ ನ್ಯೂಸಲ್ಲಿ ತೋರಿಸ್ತಾರಲ್ಲ ನೋಡ್ಲಿಲ್ವ ನೀನು ಆ ವಿಷಯ ಗೀತಾ ಯಾವ್ದು ನೋಡಿಲ್ಲ ನಾನೇನು ನೋಡೋಕ್ಕೆ ಹೋಗಲ್ಲ ಕಣೆ ಕೆಲಸ ಅಯ್ಯೋ ದೇವರೇ ಬಿದ್ದಿರ್ತದ ಈ ನ್ಯೂಸ್ ಪಾಸ್ ಎಲ್ಲ ನೋಡೋಕೆ ಹೋಯ್ಕಿಲ್ಲ ನಾನು ಏನೋ ಗ್ಯಾಸ್ ಇಲ್ವಂತಲ್ವ ಈಗ ಗ್ಯಾಸ್ ಬುಕ್ ಮಾಡಿ 20 ದಿವಸ 25 ದಿವಸ ಆದ್ರೂ ಬರೀಕಿವಂತ ಈಗ ಗ್ಯಾಸ್ ಬುಕ್ ಮಾಡಿದ್ರೆ ಹಂಗೆ ತೊಂದರೆ ಆಗ್ಬಿಟ್ಟೈತಂತಲ್ಲ ನೋಡ್ಲಿಲ್ವಾ ಹೌದಾ ಅಯ್ಯೋ ನಮ್ಮನೇಲೂ ತೀರೋಗಕ್ಕೆ ಬಂದದ ಕಣ ಗ್ಯಾಸು ನಾನು ಬುಕ್ ಮಾಡೋಣ ಅನ್ಕೊಂಡ ಅದು ಮಾಡೋಕ್ಕೆ ಆಗಲಿಲ್ಲ ಅಯ್ಯೋ ಇನ್ನೊಂದು 4-5 ದಿವಸ ಬರ್ಬೋದೇನೋ ನೋಡುವ ಅಷ್ಟೇ ನಮ್ಮನೇಲಿ ಗ್ಯಾಸು ಏನು ಹಿಂಗೆ ಹೇಳ್ತಾ ಇದ್ದಿ ಹ್ಞೂ ಏನೋ ಅದೇನೋ ಯುದ್ಧ ಆಯ್ತೈತಂತಲ್ಲವ ಯುದ್ಧ ಆಗೋದ್ರಿಂದ ಅಲ್ಲೇನೋ ಇದು ಗ್ಯಾಸ್ ಏನೋ ಬತ್ತಲ್ವಂತೆ ಯಾವುದೂ ಅದಕ್ಕೆ ಎಲ್ಲ ಹೋಟ್ಲು ಪಾಟ್ಲೆಲ್ಲ ಬಂದ್ ಮಾಡ್ತಾವ್ರಂತೆ ನ್ಯೂಸಲ್ಲೆಲ್ಲ ಅದನ್ನೇ ತೋರಿಸ್ತಿದ್ರಪ್ಪ ನಾನು ನಿನ್ನೆ ಬುಕ್ ಮಾಡಿದೆ ಅದು ಇನ್ನದು ಎಷ್ಟು ದಿವಸ ಆಯ್ತದೋ ಬರೋದೋ ಏನೋ ಅವನು ಸಿಲಿಂಡ್ರವನು ಹಂಗೆ ಅಂತ ಇದ್ದ ಈಗಲೇ ಬರೋಕ್ಕಿಲ್ಲ ಕಣಕ್ಕ ಅಂತ ನೆನ್ನೆ ಕೊಡೋಕೆ ಬಂದಿದ್ನಲ್ಲ ಇವಳ ಮನೆಗೆ ಯಾರು ಜೈನ್ ಮನೆಗೆ ಸಿಲಿಂಡರ್ ಹಾಕಕ್ಕೆ ಬಂದಿದ್ನ ಅವಳು ಆಲೇ ಬುಕ್ ಮಾಡಿ ಒಂದು ವಾರದ ಮೇಲಾಗಿತ್ತಂತೆ ಅವಳು ಬಂತು ಈಗ ಬುಕ್ ಮಾಡೋರ್ಗೆ ಇನ್ನೂ 20 ದಿವಸ ಆದರೂ ಬರೋಕ್ಕಿಲ್ವಂತೆ ಹಂಗಂದ್ರೆ ಹೆಂಗೆ ಮಾಡೋದು ನಮಗೆಲ್ಲ ಮಾಡಬೇಕಂದ್ರೆ ಬಿರಿಯಾನಿಗೆಲ್ಲ ಹಬ್ಬಕ್ಕೆಲ್ಲ ಅಯ್ಯೋ ದೇವಾ ಹಂಗಾರೆ ನಾನು ಹೇಳ್ತೀನಿ ನಮ್ಮ ಯಜಮಾನಪ್ಪನಿಗೆ ಬೇಗ ಸಿಲಿಂಡ್ರ್ ಬುಕ್ ಮಾಡು ಅಂತ ಹೌದೇನು ಅಯ್ಯೋ ನಮ್ಮ ಅತ್ತೆ ಹಂಗೂ ಮೊನ್ನೆ ಮಾಡೋಂತು ನಾನೇ ಬಿಡತ್ತೆ ಮಾಡಿದ್ರೆ ಆಯ್ತದೆ ಏನು ಅರ್ಜೆಂಟ್ ನೀನು ಇವತ್ತು ಬುಕ್ ಮಾಡಿದ್ರೆ 2 ದಿನದಲ್ಲಿ ಬರ್ತದಲ್ಲ ಅಂತ ನಾ ಸುಮ್ಮನೆ ಅದೇ ಅಯ್ಯೋ ಹಿಂಗೆ ಹೇಳ್ತಾ ಇದೆಯಾ ಇರು ಇವತ್ತು ಹೋಗಿ ಮೊದಲು ಮನೆಗೆ ಹೋಗಿ ಸಿಲಿಂಡ್ರ್ ಬುಕ್ ಮಾಡ್ತೀನಿ ಈಗ ಹಬ್ಬ ಬೇರೆ ಬಂತಲ್ಲವ ಸಿಲಿಂಡ್ರು ಬಿಡಲೇಬೇಕು ಹೋಟ್ಲು ಪಾಟ್ಲೆಲ್ಲ ಮುಚ್ತಾವ್ರಂತೆ ಸಿಟಿನಲ್ಲಿ ಬೆಂಗಳೂರಲ್ಲೆಲ್ಲ ಪಿ ಜಿಗಳು ಹೋಟ್ಲುಗಳೆಲ್ಲನೂ ನಮಗೇನು ಅಷ್ಟು ತೊಂದರೆ ಆಗಲ್ಲ ಬಿಡೆ ನಮ್ಮದೇ ಸೌದೆ ಒಲೆ ಇಟ್ಕೊಂಡಿಲ್ವಾ ತಗೋಗೋದು ಗುದ್ಮಟ್ಟೆ ಕಾಯಿಮಟ್ಟೆ ಎಲ್ಲ ಇರ್ತವೆ ಸೌದೆಗಳವೆ ಅವನ್ನೇ ಇನ್ನೇನು ಮಾಡೋದು ಸಿಲಿಂಡ್ರ್ ಬರೋ ತನಕ ಹೆಂಗೆ ಅಡ್ಜಸ್ಟ್ ಮಾಡೋದು ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಯ್ತದೆ ಈಗ ಮೋದಿ ಗ್ಯಾಸ್ ಬರೋವರೆಗೂ ನಾವೆಲ್ಲ ಒಲೆಯಲ್ಲೇ ತಾನೇ ಮಾಡ್ತಿದ್ದು ಈಗೆಲ್ಲ ಗ್ಯಾಸ್ ಅಂದ್ಕೊಂಡು ಕೂತೀವಿ ಮುಂಚೆ ಎಲ್ಲ ಒಲೆಯಲ್ಲೇ ಅಲ್ವಾ ಬಿಡು ಹಳ್ಳಿಯವ್ರಿಗೆ ಅಷ್ಟು ಎಫೆಕ್ಟ್ ಆಗಲ್ಲ ಅನಿಸ್ತದೆ ಹಂಗೆ ಅನ್ನಕ್ಕೆ ಹೋಗ್ಬೇಡ ಈಗ ಹಳ್ಳಿಯವರು ಗ್ಯಾಸ್ ಇಲ್ಲದ ಅಡುಗೆನೇ ಮಾಡಲ್ಲ ಈಗ ಯಾರ ಮನೇಲಿ ಗ್ಯಾಸ್ ಇಲ್ವವ ಎಂಥವ್ರ ಮನೇಲೂ ಗ್ಯಾಸ್ ಇದೆ ಆವಾಗ ದುಡ್ಡಿರೋ ಅಷ್ಟೇ ಗ್ಯಾಸ್ ಇಕ್ಕೊಂತಿದ್ರು ಈಗ ಎಂಥ ಬಡವ್ರ ಮನೇಲೂ ಸುಧಾ ಗ್ಯಾಸ್ ಇಕ್ಕೊಂಡವ್ರೆ ಗ್ಯಾಸ್ ಇಲ್ದಂತ ಇರೋಕ್ಕೆ ಅದ ಅಯ್ಯೋ ಕಾಪಿ ಮಾಡ್ಬೇಕು ಅರ್ಜೆಂಟಾಗಿ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಒಲೆ ಹಸ್ಕೊಂಡು ಕುತ್ಕೊಳ್ಳೋದ್ಕಿಂತ ಇದೇ ವಾಸಿ ಆಗ್ತಿತ್ತು ನೋಡಿ ಇವಾಗ ನಾನು ಬುಕ್ ಮಾಡಿದ್ದೀನಿ ನೀನು ಬುಕ್ ಮಾಡು ಅಯ್ಯೋ ಎಲ್ಲ ಹೋಟ್ಲುಗಳೆಲ್ಲ ದೊಡ್ಡ ಹೋಟ್ಲುಗಳೆಲ್ಲ ಏನು ಮಾಡ್ತಾರೆ ಹೇಳು ಸೌದೆ ಒಲೆಯಲ್ಲೇ ಮಾಡ್ತಾರೆ ಏನಪ್ಪ ಈ ಇಡ್ಲಿ ದೋಸೆ ಅವೆಲ್ಲ ಮಾಡೋಕೆ ಆಯ್ಕಿಲ್ಲ ಅಂತಾನೆ ಏನೋ ನೋಡೋಣ ಬಿಡು ನನಗೇನು ಸಿಲಿಂಡ್ರ್ ಬುಕ್ ಮಾಡ್ತೀನಿ ಸೌದೆ ಅವೇ ನಮ್ಮ ಯಜಮಾನಪ್ಪಂಗೆ ಹೇಳ್ತೀನಿ ಆ ಸೌದೆ ತಾಡ್ತವ ಅವೆಲ್ಲ ಸೌದೆ ಕಟ್ಕೊಂಬರಪ್ಪ ಅಂದರೆ ಇನ್ನೇನು ಮಾಡೋಕ್ಕಾಯ್ತದೆ ಗ್ಯಾಸ್ ಇಲ್ಲಾಂದ್ರೆ ಬಾಯಿ ಬಿಡ್ಕೊಳಕ್ಕಾಯ್ತದ ಏನೋ ಒಂದು ಮಾಡ್ಕೊಬೇಕು ಹೇಳೋದ ಅಯ್ಯೋ ನನಗೆ ಸೌದೆ ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಲಕ್ಷ್ಮಕ್ಕ ಗ್ಯಾಸ್ ಎಲ್ಲ ಮಾಡೋ ಅಭ್ಯಾಸ ಆಗೋಗೈತೆ ಈ ಸೌದೆ ಒಲೆಯಲ್ಲೆಲ್ಲ ನನಗೆ ಮಾಡೋಕ್ಕಾಗಲ್ಲ ನೋಡು ಸೌದೆ ಒಲೆಯಲ್ಲಿ ಮಾಡೋಕ್ಕಾಯ್ಕೆವಂತೆ ಏನಿಲ್ಲ ಸ್ವಲ್ಪ ದಿವಸ ಮಾಡೇ ಬಾನು ಏನು ಆಗ್ಬಿಡಲ್ಲ ಈಗ ಸಿಲಿಂಡ್ರ್ ಬರೋವರೆಗೂ ಇನ್ನೇನು ಮಾಡೋಕ್ಕಾಯ್ತದೆ ಹಸ್ಕೊಂಡಿರ್ತೀಯ ಮೊದಲು ಸಿಲಿಂಡ್ರ್ ತುಂಬಿಸು ಅದು ಎಷ್ಟು ದಿವಸ ಬರ್ತದೆ ಆಮೇಲೆ ನೋಡು ಖಾಲಿ ಆಗಿತ್ತು ಮುಂಚೆನೇ ಬುಕ್ ಮಾಡು ಸರಿನಾ ಹೋಗಿತ್ತಕ್ಕ ಮಾಡಬೇಕು ಈಗ ಹೋಗಿದ್ದಂಗೆ ನಮ್ಮ ಯಜಮಾನಪ್ಪಂಗೆ ಹೇಳ್ಬಿಡ್ತೀನಿ ಬುಕ್ ಮಾಡು ಅಂತ ಅಯ್ಯೋ ಬುಕ್ ಮಾಡ್ರಾಯ್ತು ಬಿಡೆ ಮಾಡೇ ಬಾನು ಹೋಗಿ ನಾನು ಮಾಡ್ತೀನಿ ಕತ್ತಿ ಇವತ್ತೇನೆ ಹಿಂಗೆಲ್ಲ ಅಂದಮೇಲೆ ಮಾಡಿಬಿಡ್ತೀನಿ ಆದರೆ ಏನು ಗೊತ್ತೇನೆ ಒಲೆಯಲ್ಲಿ ಮಾಡೋ ಅಡುಗೆನೇ ಚಂದ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಬೇಗ ಹಾಳಾಗಲ್ಲ ಚೆನ್ನಾಗಿರ್ತದೆ ಈ ಗ್ಯಾಸ್ ಮೇಲೆ ಮಾಡಿದ್ದು ಬೇಗ ತಣ್ಣಗೂ ಆಗಿಬಿಡ್ತದೆ ಬಿಸಿನೇ ಇರಲ್ಲ ಅಯ್ಯೋ ಏನೋ ಈಗೆಲ್ಲ ಟೆಕ್ನಾಲಜಿ ಬಂತ ಎಲ್ಲ ಹಳೆಯದೆಲ್ಲ ಹೋಯ್ತು ಹೊಸದು ಬಂತು ಅಂತ ಅನ್ನೋಲ್ಲ ಹಂಗೆ ಏನು ಮಾಡೋಕ್ಕಾಗೋದು ಗ್ಯಾಸ್ ಬುಕ್ ಮಾಡಲೇಬೇಕು ನಾನು ಮಾಡ್ತೀನಿ ನೋಡೇ ಎಷ್ಟು ಚೆನ್ನಾಗಿ ಬಂದೈತಲ್ವೇನೋ ಈ ಸಲ ನಿಮ್ದು ಅಡಿಕೆ ತೋಟ ಗೀತಾ ಲಕ್ಷ್ಮಕ್ಕ ಚೆನ್ನಾಗಿ ಬಂದೈತೆ ಈ ಸಲ ಈ ವರ್ಷ ಏನು ಒಂದು ಗಿಡನೂ ಹಾಳಾಗಿಲ್ಲ ಚೆನ್ನಾಗಿ ಬಂದೈತೆ ಹಿಂಗೆ ಒಂದು 3-4 ವರ್ಷ ಚೆನ್ನಾಗಿ ಬಂದುಬಿಟ್ರೆ ಒಳ್ಳೆ ಫಸಲು ಸಿಗ್ತದೆ ಹೊಡೆದ್ರಿ ಲಾಟ್ರಿ ಹಿಂಗೆ ನೀವು ನೋಡ್ಕೊಂಡ್ಬಿಟ್ರೆ ಲಾಟ್ರಿ ಹೊಡೆದಂಗೆ ನೀವು ಚೆನ್ನಾಗಿದೆ ತುಂಬಾ ಕಣೆ ಕಷ್ಟಪಟ್ಟರೆ ಯಾವುದು
ಇದಂತಾರಲ್ಲ, ಸುಖವಾಗಿರ್ಬೋದು, ಇವತ್ತು ಕಷ್ಟಪಟ್ಟರೆ ನಾಳೆ ಸುಖವಾಗಿರ್ಬೋದು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡು. ನೀವೆಲ್ಲ ಗಂಡ ಹೆಂಡ್ತಿ ಇಬ್ರು ಎಷ್ಟು ಚೆನ್ನಾಗಿದ್ದು ಬೆಳೆಸಿದ್ಕೆ ನೋಡಿ, ಇವಾಗ ಎಷ್ಟು ಚೆನ್ನಾಗೈತೆ. ಎಲ್ಲಿ ನೋಡಿದ್ರು ಹಸ್ರು ಹಸ್ರು, ಒಂಚೂರು ಒಣಗಿಲ್ಲ ಗಿಡ, ಅಷ್ಟು ಚೆನ್ನಾಗಿ ಬೆಳೆಸಿದ್ದೀರ. ಚೆನ್ನಾಗೂ ಐತೆ ಗಿಡ ಕಣೆ. ಲಕ್ಷ್ಮಕ್ಕ ನಮ್ಮ ಯಜಮಾನಪ್ಪ ಪಾಪ ಇದಕ್ಕೆ ಅಂತಲೇ ಜೀವ ಎಲ್ಲ ತೇದವ್ರಿ. ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡವ್ ನೋಡು. ನಂಗೆ ಅದೇ ಖುಷಿ. ಯಾವಾಗ ನೋಡಿದ್ರು ತೋಟ ತೋಟ ಅಂತಾನೆ ಚೆನ್ನಾಗಿ ಮಾಡೋರಿ. ಅದು ಅಲ್ಲದಂತೆ ನೀನು ಆದ್ನಿಗೆ ಬಟ್ಟೆ ತಂದೆ ನಾವು ಸೀರೆನ ಎಲ್ಲೇನೋ ಅವಳು ಒಪ್ಪಿಟ್ಟಳ ನೀನು ತಂದಿದ್ವಿ. ನಮ್ಮ ಅತ್ತೆ ಅದನ್ನೇ ಹೇಳ್ತಾಯಿತ್ತು, 2,000 ರೂಪಾಯಿ ಕೊಟ್ಬಿಡು ಏನಾದರೂ ಮಾಡ್ಕೊಳ್ಳಿ ಅಂತ. ಇನ್ನೇನು ಮಾಡೋದು, ಈಗ ತರಲಿಲ್ಲ ಅಂದರೆ 2,000 ರೂಪಾಯಿ ಕೊಟ್ಬಿಟ್ಟು ಮಾಡೋದು. ಈಗ ಅವಳು ಕೇಳ್ತೀನಿ ಫೋನ್ ಮಾಡಿ, ತಗೊಂಬ ಅಂದರೆ ತಗೊಂಬರ್ತೀನಿ, ಇಲ್ವಾ ಕೈಗೆ 2,000 ರೂಪಾಯಿ ಕೊಟ್ಬಿಡೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ. ಲಕ್ಷ್ಮಕ್ಕ ನಿಮ್ಮ ನಾದಿಗೆ ಬಲ ದುರಂಕಾರ, ಅಹಂಕಾರನೂ ಜಾಸ್ತಿ ಇದೆ ಅವರಿಗೆ. ಇರ್ದಂತೆ ಏನು ಮಾಡ್ತೀಯ, ಗಂಡ ಹೇಳ್ದಂಗೆ ಕೇಳ್ತಾನೆ, ಗಂಡನ ಹೇಳ್ದಂಗೆ ಕೇಳಂಗೆ ಮಡಿಕೊಂಡವಳೆ. ಇನ್ನೇನು ಮಾಡೋಳು ಪಾಪ. ಅಣ್ಣ ತುಂಬ ಒಳ್ಳೇದು, ಇವಳೇ ಊಟ ಅಜಾರಿ. ಆ ಅಣ್ಣನ ಹಾನಕ್ಕೂ ಬಿಡಲ್ಲ, ಹೂ ಅನ್ನೋಕ್ಕೂ ಬಿಡಲ್ಲ, ಏನು ಕಚ್ಕೊಳಕ್ಕೆ ಹೋಯ್ತಾಳೆ. ಅಯ್ಯಪ್ಪ ಅದು ಹೆಂಗಿರ್ತದ ಪಾಪ ಅಣ್ಣ ಅನಿಸ್ತದೆ. ನಿನ್ನ ಜೊತೆ ಅಷ್ಟೇನು ಚೆನ್ನಾಗಿ ಮಾತಾಡಿಕ್ಕಿಲ್ಲ ಅಲ್ವಾ ಲಕ್ಷ್ಮಕ್ಕ? ನಾನಂತೂ ಯಾವತ್ತೂ ನೋಡಲಿಲ್ಲಪ್ಪ. ನೀವು ಒಂದು ದೇವಸ್ಥಾನಕ್ಕೆ ಹೋಗೋದಾಗಲಿ ಏನಾದರೂ ಇದು ಮಾಡೋದಾಗಲಿ ಒಂದು ಸಲನೂ ನೋಡಲೇ ಇಲ್ಲ. ಇಲ್ಲ ಇಲ್ಲ, ನನ್ನ ಜೊತೆ ಅಷ್ಟಾಗೇನಿಲ್ಲ. ಬಂದರೆ ಅವ್ರ ಅಪ್ಪಂತ ಜಾಸ್ತಿ ಮಾತಾಡ್ತಾಳೆ. ನಮ್ಮ ಅತ್ತೆ ತಗೋನ ಅಷ್ಟಾಗಿ ಮಾತಾಡಿಕ್ಕಿಲ್ಲ. ನಮ್ಮ ಅತ್ತೆ ನನ್ನ ಜೊತೆ ಚೆನ್ನಾಗೈತಲ್ಲ ಅದಕ್ಕೆ. ಅವ್ರ ಅಣ್ಣಂತ ಮಾತಾಡ್ತಾಳೆ. ಅವ್ರ ಅಣ್ಣಂತ ದುಡಿಗಿಡು ಬಂದಾಗ ಕೊಡ್ತದಲ್ಲ ಅವ್ರ ಅಣ್ಣ, ಅಷ್ಟ ಮಾತಾಡ್ಕೊತಾಳೆ ಅಷ್ಟೇ. ನನ್ನ ಹತ್ರ ಏನು ಮಾತಾಡೋಲ್ಲ. ಅಷ್ಟೇ. ಎಲ್ಲ ಇದ್ರೂ ದುರಾಸೆ, ಇನ್ನೂ ಬೇಕು ಅಂತ. ಈಗೆಲ್ಲ ಬರ್ತಾಳೇನ ನಾಳೆ ನಡೀತು ಬರ್ದಂತಿದ್ದಾಳ. ಅವರಪ್ಪ ನಾಳೆ ಅಯ್ಯೋ ನನ್ನ ಮಗಳು ಬಂದಿಲ್ಲ ಅಂತಿತ್ತು ನಮ್ಮ ಮಾವ. ಕಳ್ಸಾರೇನೋ ನಾಳೆ ನಡೀತು. ಅಯ್ಯೋ ನಿಮ್ಮ ಮಾವಂದು ಯಾಕೋ ಜಾಸ್ತಿ ಆಯ್ತು ತಾಳವ. ಏನು ಮಗಳು ಅಂದರೆ ಸಾಕು, ಏನು ಜೀವನೇ ಬಿಡೋಣಂಗೆ ಆಡ್ತಾನೆ. ಎಲ್ಲ ಮಾಡೋದು ನಿನ್ನ ಗಂಡ, ಎಷ್ಟು ತಗೊಳ್ಳೋ ನೋಡಿದ್ರೆ ನಿಮ್ಮ ಮಾವ. ಅಯ್ಯೋ ಅಷ್ಟೆಲ್ಲ ಮಾಡಿದ್ರು ಏನು ಮಾಡಿದಿ ಅಂತಾರೆ. ಹೋಗು, ನೆನ್ನೆಲ್ಲ ಅದೇ ವಾದ ಮಾಡ್ತಿರೋ ನಮ್ಮ ಅತ್ತೆ ಜೊತೆ. ನಮ್ಮ ಅತ್ತೆ ಹಂಗೂ ಬೈದು ಕಳಿಸ್ತಾಯಿತ್ತು, ಹೋಗಿ ಮಾಡ್ಕೋಗು ನಿನ್ನ ಮಗಳಿಗೆ, ನೀ ಏನು ಬೇಕಂತ ನನಗೇನು ಹೇಳೋದು ಬರಬೇಡ ಅಂತ. ಅಯ್ಯ ಎಷ್ಟು ಮಾಡಿದ್ರು ಅಷ್ಟೇ ಕಣೆ. ನನಗಂತೂ ತಲೆನೇ ಕೆಟ್ಟೋಯ್ತದೆ, ನನ್ನ ಮೇಲೆ ಜಗಳಕ್ಕೆ ಬರ್ತದೆ. ನೀನು ಹಂಗೆ ನನ್ನ ಮಗಳಿಗೆ ಮಾಡಿಸಿಕ್ಕಿಲ್ಲ ಅದಲ್ಲೇ ನಾನು ಭಾವನ ಸಂಗಿರ್ತೀನ, ಅವಳಿಗೆ ಉಪಚಾರ ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಷ್ಟೇ. ನಾನು ಎಷ್ಟು ಚೆನ್ನಾಗಿ ನಾನು ನಾದಿನಿ ಬಂದ್ಲು ಅಂತ ನನಗೆ ಸೀರೆ ತಗೊಳ್ಳಿಲ್ಲ ನೆನ್ನೆ ನಮ್ಮ ಅತ್ತೆಗೆ ನಾನು ಅದನ್ನೇ ಹೇಳಿದೆ. ಬೇಕಾದ್ರೆ ಸಾವಿತ್ರಿ ಇದ್ಲು ಕೇಳು, ಅದೇ ನಮ್ಮ ಅತ್ತೆ ದುಡ್ಡು ಕೊಟ್ಬಿಡೋಣ ಅಂದಾಗ ಬೇಡ ಬಿಡತ್ತೆ, ಅವಳಿಗೂ ಚೆನ್ನಾಗಿರೋದೆ ತರೋಣ ಅಂತ ನನ್ನ ಮನಸ್ಸಲ್ಲೈತೆ. ಆದರೆ ಅವಳು ನನ್ನ ಮೇಲೆ ಅದೇ ಸಾಧಿಸ್ತಾಳೆ. ನಾನು ಕಂಡ್ರಾಯ್ಕಿಲ್ಲ ಅವಳಿಗೆ. ನಾನು ನೋಡಿದ್ದೀನಿ ಕಣವ. ಜೊತೆಗೆ ನಮ್ಮ ಜೊತೆನೂ ಮಾತಾಡಿಕ್ಕಿಲ್ಲ, ನಿನ್ನ ಜೊತೆ ಚೆನ್ನಾಗಿರ್ತೀವಲ್ಲ ಅಂತ ಅದಕ್ಕೂ ಮಾತಾಡಿಕ್ಕಿಲ್ಲ ಅವಳು. ಅಂಥವಳು ಅವಳು ಏನು ಮಾಡಿ ದೇವರೇ ಅವಳ ಥರ ಕರ್ವಿತನ ಕಲ್ತ್ಬಿಟ್ರೆ ಅಷ್ಟೇ. ಅವಳು ಈಗಲಿಂದಲ್ಲ ಆಗ್ಲಿಂದನೂ ಹಂಗೇನೆ. ಅವಳಿಗೆ ಜನ ಮನ ಕಂಡ್ರೆ ಆಗಲ್ಲ, ಜನ ಜೊತೆ ಚೆನ್ನಾಗಿದ್ರೆ ಅವಳಿಗೆ ಸಹಿಸ್ಕೊಳಕ್ಕೆ ಆಗಲ್ಲ ಅಂತ ಕರ್ಬಿ ಅವಳು. ಲಕ್ಷ್ಮಕ್ಕ, ನಾನು ಅವತ್ತು ನಿಮ್ಮ ಮನೆ ಹತ್ರ ಬಂದಿದ್ದ, ಲಕ್ಷ್ಮಕ್ಕ ಎಲ್ಲಿ ಅಂತ ಕೇಳಿದ್ದಕ್ಕೆ ನನಗೇನು ಗೊತ್ತು, ಹೋಗಿ ನಾನೇ ನೋಡೋಕೆ ಕೂತ್ಕೊಳ್ಳ ಇಲ್ಲಿ ಅಂತೆಲ್ಲ ಹಂಗೆಲ್ಲ ಅಂದ್ಬಿಟ್ರು. ನಂಗೆ ತುಂಬಾ ಬೇಜಾರಾಯಿತು. ಅದಕ್ಕೆ ನಾನು ಬಂದ್ಬಿಟ್ಟೆ. ಯಾವ ಬೇಜಾರು ಮಾಡ್ಕೊಬೇಡ ಕಣೆ ಬನು. ಅವಳು ಯಾವಾಗಲೂ ಹಂಗೇನೆ, ಇವತ್ತಿಂದಲ್ಲ ಅವಳು ಆ ಕಾಲದಿಂದನೂ ಹಂಗೇನೆ. ನಮ್ಮ ಅತ್ತೆ ಕಂಡ್ರೂ ಆಯ್ಕಿಲ್ಲ, ನನ್ನ ಜೊತೆ ಚೆನ್ನಾಗಿರ್ತಾಳೆ ಅಂತ ನಮ್ಮ ಅತ್ತೆ ಪಾಪ ಯಾವಾಗ್ಲೂ ಬಂದಾಗೆಲ್ಲ ಬೈತಿರ್ತಾಳೆ. ನಮ್ಮ ಅತ್ತೆ ಪಾಪ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಿಮ್ಮ ಅತ್ತೆ ತುಂಬ ಒಳ್ಳೇದು ಬಿಡು. ನಿನ್ನೊಬ್ರು ಆಗಿದ್ರೆ ಮಗಳು ಅಂತ ಸಪೋರ್ಟ್ ಮಾಡೋರು, ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ನೀನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಿನ್ನನ್ನು ನೋಡ್ಕೊತಾರೆ ಬಿಡು ಕಣೆ ಗೀತಾ. ನಮ್ಮ ಅತ್ತೆ ಪಾಪ ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತದೆ. ಯಾವತ್ತೂ ನೀನು ಹಂಗೆ ಹಿಂಗೆ ಅನ್ನಲಿಲ್ಲ. ನಾನು ಏನಂದ್ರೂ ಆಯಿತು ಮಾಡು ಅಂತದೆ ಹೊರತು ಅಯ್ಯೋ ನೀನು ಯಾಕೆ ಅದನ್ನ ಯಾಕೆ ಮಾಡಿದೆ ಇದನ್ನ ಯಾಕೆ ಮಾಡಿದೆ ಅನ್ನಲ್ಲ. ನಮ್ಮ ಅತ್ತೆ ದೇವ್ರಂಥದ್ದು. ಎಲ್ರಿಗೂ ನಿನ್ನಂಥ ಅತ್ತೆನೇ ಸಿಗಲಿ, ಸುಮ್ಮನಿರು ಲಕ್ಷ್ಮಕ್ಕ. ನಿನ್ನಂಥ ಅತ್ತೆನೇ ಸಿಕ್ಬಿಟ್ರೆ ಆರಾಮ ಅನ್ಸುತ್ತೆ. ಮನೇಲಿ ಜಗಳ ಇರಲ್ಲ, ಏನೂ ಇರಲ್ಲ, ಆರಾಮಾಗಿರ್ಬೋದು ಮನೆ ಗಂಡಸರು. ಸತ್ಯವಾದ ಮಾತು ಬಾನು. ಆ ಥರ ಇದ್ಬಿಟ್ರೆ ಜಗಳನೇ ಬರಲ್ಲ ಮನೇಲಿ. ಇಲ್ಲಪ್ಪ, ನಾನು ಇಷ್ಟು ವರ್ಷ ಆಯ್ತಲ್ಲ, ನಮ್ಮ ಅತ್ತೆ ಯಾವತ್ತೂ ನನ್ನ ಹಂಗೆ ಹಿಂಗೆ ಅನ್ನಲಿಲ್ಲ, ಚೆನ್ನಾಗೇ ನೋಡ್ಕೊಂಡೈತೆ. ಅವಳೊಬ್ಳು ನಾದ್ನಿ ನಮ್ಮ ಮಾವ ಬಿಟ್ಟರೆ ಇನ್ಯಾರೂ ಇಲ್ಲ. ಅವರಿಬ್ಬರೇ ಹಂಗೆ ಆಡೋದು, ಎಲ್ಲರೂ ಚೆನ್ನಾಗಿ ಅವರ ಬಿಡು ಅವ್ರ ಸುದ್ದಿ ಏಂತಕ್ಕೆ ನೀವು ಮಾತಾಡ್ದಷ್ಟಿದ್ದೇನೆ. ನಡ್ರಿ ಆ ಕಡೆ ಹೋಗೋಣ. ಈ ಕಡೆ ಸಾಲೆಲ್ಲ ಆಯ್ತಲ್ಲ, ಆ ಕಡೆ ಸಾಲ್ಗೆ ಹೋಗೋಣ ನಡೀರಿ. ಸರಿ ಲಕ್ಷ್ಮಕ್ಕ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ?
ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬೇ ಆಗ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್.